ಹಾಯ್ ಸ್ಪರ್ಧಾರ್ಥಿಗಳೇ, ನಾನು ಇವತ್ತು ಹೊರಟಿರೋ ಒಂದು ಟಾಪಿಕ್ ಏನಪ್ಪ ಅಂದರೆ ಅದು ಭಾರತಕ್ಕೆ ಮೊದಲಿಗೆ ವಲಸೆ ಬಂದಂಥ ಮತ್ತು ಭಾರತದಿಂದ ಹೋದಂಥವರ ಒಂದು ಕಾಲಾನುಕ್ರಮಣೀಯವಾಗಿ ಒಂದು ನಿಮಗೆ ಇಸ್ವಿಯನ್ನು ನೆನಪಿಡಲು ಹೇಳ್ತಿದ್ದೇನೆ. ಅದೇನಪ್ಪ ಅಂದರೆ ಮೊದಲಿಗೆ ಇಲ್ಲಿ ಬರ್ತೀನಿ ನೋಡ್ರಿ. ಇಲ್ಲಿದೆ ನೋಡಿ, ಸೀರಿಯಲ್ ವೈಸ್ ಅಂದರೆ ಮೊದಲಿಗೆ ಪೋರ್ಚುಗೀಸರು ಬಂದರು. ಯಾವಾಗ ಅಂದರೆ 1498 ಮೇ 20ರಂದು 1498 ಮೇ 20ನೇ ತಾರೀಕಿನಂದು ಭಾರತಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಸಮುದ್ರ ಮಾರ್ಗದಲ್ಲಿ ಬಂದಂಥ ವ್ಯಕ್ತಿ ಯಾರಪ್ಪ ಅಂದರೆ ಅವನೇ ವಾಸ್ಕೋ ಡಿ ಗಾಮ. ಮೊಟ್ಟ ಮೊದಲಿಗೆ ಕೇರಳದ ಕಲ್ಲಿಕೋಟೆ ಎನ್ನುವಂಥ ಪ್ರದೇಶಕ್ಕೆ ಮೊಟ್ಟ ಮೊದಲಿಗೆ ಪೋರ್ಚುಗೀಸರ ಅಧಿಕಾರಿಯಾದಂಥ ವಾಸ್ಕೋ ಡಿ ಗಾಮ ಮೊಟ್ಟ ಮೊದಲ ಬಾರಿಗೆ ಬರ್ತಾನೆ. ಅಂದರೆ ಯಾವ ಸಲುವಾಗಿ ಅಂದರೆ ವ್ಯಾಪಾರ ಮಾಡುವ ಅಂದ್ರೆ ಮಸಾಲೆ ಪದಾರ್ಥಗಳ ವ್ಯಾಪಾರ ಮಾಡುವ ಸಲುವಾಗಿ ಬರ್ತಾನೆ. ಇದು ಮೊಟ್ಟ ಮೊದಲ ಬಾರಿಗೆ ಬಂದಿದ್ದಂದರೆ ಪೋರ್ಚುಗೀಸರು. ನಂತರದಲ್ಲಿ ಬಂದಂಥವ್ರು ಅಂದರೆ 1596ರಲ್ಲಿ ಬಂದಂಥವರೇ ಡಚ್ಚರು. ನೆಕ್ಸ್ಟು 1600ನೇ ಇಸ್ವಿಯಲ್ಲಿ ಬಂದಂಥವರೇ ಬ್ರಿಟಿಷರು. ಇವರು 200 ವರ್ಷಗಳ ಕಾಲ 200 ವರ್ಷಗಳ ಕಾಲ ನಮ್ಮನ್ನು ಆಳ್ತಾರೆ ಇವರು. ನೆಕ್ಸ್ಟು ಆಮೇಲೆ ಬಂದವರು ಅಂದರೆ 1664ರಲ್ಲಿ ಫ್ರೆಂಚರು ಬರ್ತಾರೆ. ಓದಂಥವ್ರು ಅಂದರೆ ಮೊಟ್ಟ ಮೊದಲಿಗೆ ಇವರು 4 ಕಾಲಾನುಕ್ರಮಣೀಯ ಓದೋರು. ಇಸ್ವಿ ಬರ್ತೀನಿ ನೋಡ್ರಿ. 1759ರಲ್ಲಿ ಹೋಗ್ತಾರೆ ಡಚ್ಚರು. ಇವರು 1947 ಅಂದರೆ ಸ್ವಾತಂತ್ರ್ಯ ಸಿಕ್ಕಾಗ ಇವರು ಬಿಟ್ಟೋದ್ಮೇಲೆ ಸ್ವಾತಂತ್ರ್ಯ ಸಿಗುತ್ತೆ ಬ್ರಿಟಿಷರು. ನಂತರದಲ್ಲಿ 1954ರಲ್ಲಿ ಫ್ರೆಂಚರು ಬಿಟ್ಟು ಹೋಗ್ತಾರೆ. ಲಾಸ್ಟ್ ಒನ್ ಅಂದರೆ 1961ರಲ್ಲಿ ಪೋರ್ಚುಗೀಸರು ಬಿಟ್ಟು ಹೋಗ್ತಾರೆ ನಮ್ಮ ದೇಶ. ಮೊದಲು ಬಂದಂಥವರೇ ಪೋರ್ಚುಗೀಸರು, ಕೊನೆಯಲ್ಲಿ ಹೋದಂಥವರು ಅವರೇ ಪೋರ್ಚುಗೀಸರು. ಓಕೆ.